ಕನಕ, ನಾನು ಬೇಡ ಅಂತ ಇವ್ರಿಗೆ ಎಷ್ಟು ಸೂಕ್ಷ್ಮವಾಗಿ ಹೇಳ್ದೆ, ಆದ್ರೂ ನನ್ನ ಮಾತೇ ಕೇಳಲಿಲ್ಲ. ಏನ್ ಕನಕ, ನೀವೇ ಹೇಗೆ ಹೇಳ್ತಿದ್ದೀರಲ್ಲ? ವಿನಾಕಾರಣ ಗಿರಿಗೆ ಹೊಡಿಸಿ ಅಟ್ಟಹಾಸದಿಂದ ಮೆರೀತಿದ್ದಾಳೆ. ಅವಳಿಗೆ ಬುದ್ಧಿ ಕಲಿಸೋದು ಬೇಡವಾ? ಅವ್ರಿಗೆ ಬುದ್ಧಿ ಕಲಿಸೋದಕ್ಕಿಂತ ನಾವು ಅನುಭವದಿಂದ ಬುದ್ಧಿ ಕಲಿಯೋದು ಒಳ್ಳೆಯದು. ನಮ್ಮಪ್ಪನ ಕೊಂದ್ರು, ಏನಾಯ್ತು? 15 ದಿನ ಜೈಲಲ್ಲಿದ್ದು ಬಂದ್ರು, ಎಲ್ಲ ಮರ್ತೇ ಬಿಟ್ರು. ಸತ್ತೋರೆ ಕೆಟ್ಟರು ಅಷ್ಟೆ. ಕನಕ, ಹಂಗಂತ ಅವ್ರು ಮಾಡೋದನ್ನೆಲ್ಲ ನೋಡ್ಕೊಂಡು ಸುಮ್ಕಿರಕ್ಕಾಯ್ತದ? ದುಷ್ಟನ ಕಂಡ್ರೆ ದೂರ ಇರಬೇಕು. ಕೊಚ್ಚೆ ಕಲ್ಲು ಹೊಡೆದ್ರೆ ಸಿಡಿಯೋದು ನಮಗೆ ಅಲ್ವಾ? ನೀವು ಕಂಪ್ಲೇಂಟ್ ಕೊಡ್ತೀರಾ, ದುಡ್ಡು ಕೊಟ್ರೆ ಸಾಕ್ಷಿಗಳು ಕೋರ್ಟಲ್ಲಿ ಉಲ್ಟಾ ಹೊಡಿತಾರೆ. ಅವರೇನೋ ಬಚಾವಾಗ್ತಾರೆ. ಅದೇ ರಿವೆಂಜ್ಗೆ ಗಿರಿಗೆ ಮತ್ತೆ ಏನಾದರೂ ಅಪಾಯ ಮಾಡಿದ್ರೆ ಗಿರಿ ಮತ್ತೆ ವಾಪಸ್ ಬರ್ತಾನೆ ಶಾರದತ್ತೆ. ಡಾಕ್ಟರ್, ಗಿರಿ ಈಗ ಹೇಗಿದ್ದಾನೆ? ಫ್ಯಾಂಟಾಸ್ಟಿಕ್ ರಿಕವರಿ. ಈಸ್ ಔಟ್ ಆಫ್ ಡೇಂಜರ್. ಸರಿಯಾದ ಟೈಮಲ್ಲಿ ಬ್ಲಡ್ ಕೊಟ್ಟು ಅವನ ಪ್ರಾಣ ಉಳಿಸ್ಬಿಟ್ಟೆ ಕನಕ. ಡಾಕ್ಟ್ರೆ, ಹಂಗಾರೆ ನಮ್ಮ ಮಗನ ನಾವು ನೋಡ್ಬೋದಾ? ಈಗಲೇ ಬೇಡ, ಅವನ್ನ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಆಮೇಲೆ ನೋಡಿ. ಪ್ರಜ್ಞೆ ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಅವನಿಗೆ ಡಿಸ್ಟರ್ಬ್ ಆಗ್ದಾಗೆ ನೋಡಬೇಕು. ಹಂಗೆ ಆಗಲಿ ಡಾಕ್ಟ್ರೆ. ಹೆಂಗೋ ನಮ್ಮ ಗಿರಿ ಬದುಕ್ಬಿಟ್ಟಲ್ಲ, ನಿಮ್ಮಿ ಉಪಕಾರನ ನಾ ಈ ಜನ್ಮದಂಗೆ ಮರೆಯೋಕ್ಕಿಲ್ಲ. ಅದೇನಿದ್ರು ಈ ಕನಕನಿಗೆ ಸಲ್ಲಬೇಕು. ಈ ಕನಕ ಇನ್ ಟೈಮಲ್ಲಿ ಬ್ಲಡ್ ಕೊಡದೆ ಹೋಗಿದ್ರೆ ನಿನ್ನ ಮಗನ ಪ್ರಾಣ ಉಳಿಸೋದೇ ಕಷ್ಟ ಆಗ್ತದೆ. ಕನಕ, ನೀನ್ ದೇವತೆ ಕಣಮ್ಮ. ನಮ್ ಗಿರಿಗೆ ಪ್ರಾಣ ಕೊಟ್ಬಿಟ್ಟೆ. ಅದೆಲ್ಲ ಏನೂ ಇಲ್ಲ ಶಾರದತ್ತೆ, ಎಲ್ಲ ದೇವ್ರ ದಯೆ. ಗಿರಿಗೆ ಸ್ಥಿತಿಗೆ ಬಂದಿರೋದು ನನ್ನಿಂದಾನೆ. ಅವನಿಗೋಸ್ಕರ ಎಷ್ಟು ಮಾಡಿದ್ರು ಕಮ್ಮಿನೇ. ನೋಡಿ, ಗಿರಿ ನುಡಿಸ್ದೆ ಅನ್ನೋ ಕೃತಜ್ಞತೆ ನಿಮ್ಗಿದ್ರೆ ನಾನು ಹೇಳ್ದಾಗ ಕೇಳಬೇಕು. ಹೇಳೋವಾ, ನಾನು ನಿನ್ನ ಮಾತಿನ ಯಾವಾಗ ಮೀರಿದ್ದೀನಿ? ನೋಡಿ, ಡಾಕ್ಟ್ರೇ ಹೇಳಿದ್ರಲ್ಲ ಗಿರಿಗೇನು ಅಪಾಯ ಇಲ್ಲ ಅಂತ. ಇನ್ನು ನೀವು ಸೇಡು ದ್ವೇಷ ಎಲ್ಲ ಬಿಟ್ಬಿಡ್ಬೇಕು. ಆ ಪ್ರಿಯಾ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡೋದಾಗ್ಲಿ, ಗಿರಿನ ಎತ್ಕಟ್ಟೋದಾಗ್ಲಿ ಮಾಡಬಾರ್ದು, ಸರಿನಾ? ನನಗೆ ಬರ್ತಾ ಇರೋ ಸಿಟ್ಟಿಗೆ ಕೈಗೆ ಕೈ ಬುರುಡೆ ತೆಗೆದು ಬಿಡುವ ಅಂತಿದ್ದೆ. ಆದ್ರೆ ನೀನು ನಮ್ಮ ಗಿರಿನ ಉಳಿಸ್ಕೊಟ್ಟಿದ್ಯಾ. ನಿನ್ನ ಮಾತು ಮೀರಕ್ಕಾಯ್ತದೇನವ? ಆಯ್ತು ಕಣವ, ನೀ ಹೇಳ್ದಂಗೆ ನಾನು ಎಲ್ಲನೂ ಮರೆತು ಬಿಡ್ತೀವಿ. ಸಾಕೊಂಡ್ರು ನಮ್ ಕಣ್ಣೆ, ತಿಳ್ಕೊಂಡ್ರು ನಮ್ ಕಣ್ಣೆ. ಹೋಗ್ಲಿ ಬಿಡವ, ನಮ್ ಗಿರಿ ಸಂದಾಕಿದ್ರೆ ನಮ್ಗಷ್ಟೇ ಸಾಕು. ಯಾವ ಕೋರ್ಟು ಬೇಡ, ಯಾವ ಪೊಲೀಸ್ ಸ್ಟೇಷನ್ನು ಬೇಡ. ರೀ, ಗಿರಿನ ವಾಡ್ಗಾಕೋರೇನೋ, ಬನ್ನಿ ನೋಡೋಣ. ನಡಿ ಹೋಗುವ. ಕನಕ, ನೀವು ರಕ್ತ ಕೊಟ್ಟು ಗಿರಿ ಪ್ರಾಣ ಮಾತ್ರ ಉಳಿಸ್ಲಿಲ್ಲ, ದ್ವೇಷ ಸೇಡಿನ ಜ್ವಾಲೆಯಿಂದನೂ ಅವನನ್ನು ಬಿಡಿಸಿದ್ರಿ. ಯು ಆರ್ ರಿಯಲಿ ಗ್ರೇಟ್. ಅಂಥ ಟೆನ್ಷನ್ ಮಧ್ಯೆಯಲ್ಲೂ ಎಂಥ ಸಂಯಮ ನಿಮ್ಮದು. ನೀವೆಲ್ಲಿ, ಆ ರಾಕ್ಷಸಿ ಪ್ರಿಯಾ ಎಲ್ಲಿ? ಮೋಹನ್, ಬನ್ನಿ ಮೋಹನ್, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಸದ್ಯ ಬಂದ್ರಲ್ಲ. ಏನಾಯ್ತು ಮೀನಾಕ್ಷಿ? ನಿಮ್ ಮಗಳು ಕುಂಡಾಗೆಲ್ಲ ಕುಣ್ಕೊಂಡು ಅವಳ ತಲೆ ಮೇಲೆ ಕೂರಿಸ್ಕೊಂಡಿದ್ರಲ್ಲ, ಅವಳು ಎಂಥ ಅನಾಹುತ ಮಾಡಿ ಬಂದಿದ್ದಾಳೆ ಗೊತ್ತಾ? ರೌಟಿಗಳನ್ನ ಬಿಟ್ಟು ಆ ಗಿರಿಗೆ ಹೊಡೆಸಿದಾಳೆ.
ನಾನು ಹೇಳ್ತಾ ಇದ್ರೆ ನಿಮ್ಗೆ ನಂಬಿಕೆ ಬರ್ತಾ ಇಲ್ವಲ್ಲ? ನಿಜವಾಗಿ ಹೊಡ್ಸಿದಾಳೆ ಮೋಹನ್. ಆ ಹುಡುಗ ಆಸ್ಪತ್ರೆಯಲ್ಲಿ ಜೀವಾವಚವಾಗಿ ಮಲಗಿದ್ದಾನೆ. ಅವ್ನಿಗೇನಾದ್ರೂ ಹೆಚ್ಚು ಕಡಿಮೆ ಆಗೋದ್ರೆ ಏನ್ ಗತಿ ಮೋಹನ್? ಏನ್ ಮೋಹನ್ ಇದು? ನಾನು ಹೇಳ್ತಾನೆ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಲ್ಲ. ಮೋಹನ್ ಜೈಲಿಂದ ಬಂದ್ಮೇಲೆ ಅವಳು ದೊಡ್ಡ ಕ್ರಿಮಿನಲ್ ಆಗ್ಬಿಟ್ಟಿದ್ದಾಳೆ. ಅವಳು ಮಾಡಿದ್ದೇ ಹಠ, ಯಾರ ಮಾತು ಕೇಳಲ್ಲ. ಯಾಕೆ ಹೀಗೆ ಮಾಡಿದೆ ಅಂತ ನಾನು ಕೇಳಿದ್ದಕ್ಕೆ ಹೋಗಿ ಬಾಗ್ಲು ಹಾಕೊಂಡಿದ್ದಾಳೆ. ನಾನು ಇರೋದೇ ಹೀಗೆ ಅಂತ ಹೇಳ್ತಾಳೆ. ಇಲ್ಲ ಮೋಹನ್, ಇವಳನ್ನ ಹೀಗೆ ಬಿಟ್ರೆ ಇವಳು ನಮ್ಮ ಕೈ ತಪ್ಪು ಹೋಗ್ಬಿಡ್ತಾಳೆ. ಬನ್ನಿ ಮೋಹನ್, ಅವಳನ್ನ ಸರಿಯಾಗಿ ಬೈದು ಇನ್ನು ಮುಂದೆ ಯಾರ ತಂಡೆಗೂ ಹೋಗಬಾರ್ದು ಅಂತ ಹೇಳಿ ಮೋಹನ್. ಬನ್ನಿ ಮೋಹನ್, ಬನ್ನಿ ಮೋಹನ್. ಪ್ರಿಯಾ, ಪ್ರಿಯಾ, ಪ್ರಿಯಾ ಬಾಗಲ್ ತೆಗಿ, ನಿಮ್ ಡ್ಯಾಡಿ ಬಂದಿದ್ದಾರೆ. ಬಾಗಲ್ ತೆಗಿ ಪ್ರಿಯಾ. ಮೋಹನ್ ಕರೀರಿ ಅವಳನ್ನ, ಕರೀರಿ ಮೋಹನ್. ಪ್ರಿಯಾ, ಏ ಪ್ರಿಯಾ. ಪ್ರಿಯಾ, ಏ ಪ್ರಿಯಾ, ಎಲ್ಲಿ ಹೋಗ್ತಿದ್ಯಾ? ನಿಮ್ ಡ್ಯಾಡಿಗೆ ಹೇಳು ಯಾಕೆ ಹೀಗೆ ಮಾಡಿದೆ ಅಂತ ಅವ್ರಿಗೆ ಹೇಳು. ಮೋಹನ್ ಇನ್ನು ಏನ್ ಸುಮ್ಮನೆ ಇದ್ದೀರಲ್ಲ, ಕೇಳಿ ಮೋಹನ್ ಅವಳನ್ನ. ವಿಚಾರಿಸಿ ಯಾಕೆ ಹೀಗೆ ಮಾಡೋದು ಅಂತ ಸರಿಯಾಗಿ ವಿಚಾರಿಸಿ ಮೋಹನ್. ವಿಚಾರಿಸ್ತೆ ಮೀನಾಕ್ಷಿ, ಹೀಸ್ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಗೆಲ್ಲ ವಿಷಯನೂ ಮೊದಲೇ ಗೊತ್ತಿತ್ತಾ ಮೋಹನ್? ಗೊತ್ತು ಬಿಡು ಮಾಮ್. ಅವನಿಗೆ ಹೊಡ್ಸಿದ ವೆರಿ ನೆಕ್ಸ್ಟ್ ಮೂಮೆಂಟೇ ಡ್ಯಾಡಿಗೆ ಫೋನ್ ಮಾಡಿ ಎಲ್ಲ ವಿಷಯನೂ ರಿಪೋರ್ಟ್ ಮಾಡಿದೆ. ಎಲ್ಲ ಗೊತ್ತಿದ್ದೂನು ಮೋಹನ್ ಅವಳ ಕಪಾಳಕ್ಕೆ 2 ಬಾರಿಸಿ ಹೀಗೆಲ್ಲ ಮಾಡಬಾರ್ದು ಅಂತ ಬುದ್ಧಿ ಹೇಳಿ ಮೋಹನ್. ಮಾಮ್, ಯಾಕೆ ಮಾಮ್ ನನ್ನ ಮೇಲೆ ನಿನ್ಗೆ ಅಷ್ಟೊಂದು ಸಿಟ್ಟು? ಯಾವಾಗಲೂ ಅಪ್ಪನ ನನ್ನ ವಿರುದ್ಧ ಎತ್ಕಟ್ಟಾಗಿ ನೋಡ್ತಾ ಇದ್ದಿಲ್ಲ ಯಾಕೆ? ಮಾಮ್, ನಾನಿನ್ ಮಗಳು ಮಾಮ್. ನಾನು ಖುಷಿಯಾಗಿರೋದು ನಿನಗೆ ಇಷ್ಟ ಇಲ್ವಾ? ಅವ್ನು ಯಾವನ 3rd ಕ್ಲಾಸ್ ಫೆಲೋ ಬಂದು ನನ್ನ ಮೈ ಮುಡ್ದ. ನಿನಗೇನು ಅನಿಸ್ತಿಲ್ವಾ ಮಾಮ್? ನೀನು ಹಿಂಗೆಲ್ಲ ಮಾಡ್ತಿರೋದು ನೋಡಿದ್ರೆ ನಿಜವಾಗ್ಲೂ ನಾನು ನಿನ್ನ ಮಗಳ ಇಲ್ವಾ ಅಂತ ನಂಗೆ ಡೌಟ್ ಆಗುತ್ತೆ. ಪ್ರಿಯಾ, ಬಾಯ್ ಬಂದಾಗ ಮಾತಾಡಬೇಡ. ಇನ್ ಮುಂದೆ ಆದ್ರೂ ಕೇರ್ಫುಲ್ ಆಗಿರು. ನೋಡು ಮಗಳೇ, ನೀನು ಅವನಿಗೆ ಹೊಡ್ಸಿದ ಮೇಲೆ ಫೋನ್ ಮಾಡಿದ್ಯಲ್ಲ, ಅದಕ್ಕೆ ಮುಂಚೆ ಫೋನ್ ಮಾಡ್ಬೋದಾಗಿತ್ತಲ್ಲ. ಡಾಕ್ಟರ್ ಗೊತ್ತಾಗಿರೋದಕ್ಕೆ ಎಲ್ಲ ಸರಿ ಹೋಯ್ತು, ಇಲ್ಲಾಂದ್ರೆ ಇನ್ನೊಂದು ರಾದಂತ ಆಗ್ತಿತ್ತು. ಆಮೇಲೆ ಮತ್ತೆ ಪೊಲೀಸ್ ಸ್ಟೇಷನ್ನು, ಕೋರ್ಟು, ಕಚೇರಿ ಅಂತ ಅಲಿಬೇಕಾಗಿತ್ತು. ಯೋಚನೆ ಮಾಡು. ಏನಿದು ಮೋಹನ್? ಅವಳು ಮಾಡಿದ್ದೆ ಸರಿ ಅನ್ನೋ ಥರ ಮಾತಾಡ್ತಾ ಇದ್ದೀರಲ್ಲ. ಏನ್ ನಿಮ್ಮ ಮಾತಿನ ಅರ್ಥ? ಮುಂಚೆನೆ ಫೋನ್ ಮಾಡಿ ಹೇಳಿದಿದ್ರೆ ಏನು, ಅವಳ ಬದಲು ನೀವೇ ಆ ಹುಡುಗನ್ ಕೊಡಿಸಿ ಅವ್ನ ಪ್ರಾಣ ತೆಗೆಸ್ಬಿಡ್ತಿದ್ರಾ? ಮೀನಾಕ್ಷಿ, ಈಗ ಯಾಕೆ ಸುಮ್ಮನೆ ಅಪ್ಸೆಟ್ ಆಗ್ತೀಯಾ? ಈಗ ಅವನು ಹುಷಾರಾಗಿದ್ದಾನಲ್ಲ. ಅಂದ್ರೆ ಅವಳು ಮಾಡಿದ್ದಕ್ಕೆಲ್ಲ ನಿಮಗೆ ಒಪ್ಪಿಗೆ ಇದೆ, ನಾನ್ ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕು ಅಂತ ತಾನೇ ನಿಮ್ಮ ಮಾತಿನ ಅರ್ಥ? ಮೀನಾಕ್ಷಿ, ಯಾಕೆ ಇಷ್ಟೊಂದು ಫಸ್ಟ್ ಮಾಡ್ತಿದ್ಯಾ? ಯಾವುದು ತಪ್ಪು? ಅವನು ಯಾವನೋ ಬೀದಿಲಿ ಹೋಗ್ತಿರೋನು ಇವಳು ಕೈ ತಿರುಗಿಸಿದ್ದಾನಂತೆ, ಇವಳು 4 ಹೊಡೆಸಿದ್ದಾಳೆ. ಸದ್ಯ ಅವನ ಮೇಲೆ ಕಾರ್ ಹತ್ತಿಲ್ವಲ್ಲ, ಅದು ಅವನ ಪುಣ್ಯ. ಹೌ ಡೇರ್ ಹಿ ಟಚಸ್ ಮೈ ಡಾಟರ್? ಕನಕ ಒಬ್ಬಳೆ ಹೆಣ್ಣ, ಬೇರೆ ಹೆಣ್ಮಕ್ಳು ಯಾರು ಹೆಣ್ಮಕ್ಳಲ್ವಾ? ಸದ್ಯಕ್ಕೊಂದು ಲೆಸನ್ ಕಲೀಲಿ ಬಿಡು. ಇನ್ನು ಮುಂದೆ ಬೇರೆ ಮನೆ ಹೆಣ್ಮಕ್ಳು ಮುಟ್ಟೋಕ್ ಮುಂಚೆ 10 ಸಲ ಯೋಚನೆ ಮಾಡ್ತಾರೆ. ಶಿ ಹ್ಯಾಸ್ ಡನ್ ಅ ರೈಟ್ ಜಾಬ್. ಪ್ರಿಯಾ, ಬಾ. ಛೇ, ಏನ್ ನಡೀತಿದೆ ಈ ಮನೆಯಲ್ಲಿ? ಮೋಹನ್ನೇ ಪ್ರಿಯಾಗೆ ಕುಮ್ಮಕ್ ಕೊಡ್ತಾ ಇದ್ದಾರಲ್ಲ. ಇದು ತಪ್ಪು ಅಂತ ಯಾಕೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗತ್ತಾ? ಇವಳೊಂದು ತಿದ್ದಿ ಒಂದು ಮದುವೆ ಮಾಡಿ ಇವಳು ಬದುಕು ನೆಟ್ಟಗೆ ಮಾಡೋಣ ಅಂತ ನಾನು ಯೋಚನೆ ಮಾಡ್ತಿದ್ರೆ ಇವಳು ಇವ್ರ ಬದುಕಲ್ಲಿ ಚೆಲ್ಲಾಟ ಆಡ್ತಿದ್ದಾಳೆ. ಆಕಾಶ ಇದಕ್ಕೆಲ್ಲ ಒಪ್ಕೋತಾನ? ಗಿರಿ, ಗಿರಿ, ನಾನು ನಿಮ್ಮಮ್ಮ ಬಂದಿದ್ದೀನಿ ಕಣೋ. ಮಾತಾಡೋ ಗಿರಿ, ಮಾತಾಡೋ. ರೀ ನೋಡ್ರಿ, ಹೆಂಗ್ ಜ್ಞಾನನೇ ಇಲ್ಲಂಗ್ ಬಿದ್ದವನೆ. ಆ ಪಾಪಿಗಳು ಯಾವ ಪಾಠೆ ಹೊಡೆದವರು ಅವ್ರ ಕೈ ಸೇದೋಗ. ಗಿರಿ,
ನಾನು ನಿಮ್ಮಮ್ಮ ಬಂದಿದ್ದೀನಿ ಕಣೋ, ಒಂದೇ ಒಂದ್ಸರಿ ಕಣ್ಬಿಟ್ಟು ನೋಡು. ಗಿರಿ ಏನ್ರಿ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಏನಮ್ಮ ಅವನ್ನೇ ಯಾಕೆ ಬಲವಂತವಾಗಿ ಎಬ್ಬರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ? ನನ್ನ ಮಗನ್ ನೋಡ್ತಿದ್ರೆ ನನ್ನ ಕರಳೆ ಕಿತ್ ಬರ್ತೈತೆ ಡಾಕ್ಟ್ರೆ. ನನ್ನ ಕೈ ತಡ್ಕೊಳಕ್ ಆಗ್ತಿಲ್ಲ. ನಾನು ಮೊದಲೇ ಹೇಳಿದ್ದೆ ತಾನೆ ಪೇಷಂಟ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ದಯವಿಟ್ಟು ನೀವೆಲ್ಲ ಆಚೆ ಹೋಗಿ. ಡಾಕ್ಟ್ರೆ, ನಮ್ಮ ಮಗನ್ನ ಈ ಸ್ಥಿತಿನಲ್ಲಿ ಬಿಟ್ಟು ಹೆಂಗ್ ಹೋಗೋದು ಡಾಕ್ಟ್ರೆ? ನೋಡಿ, ನಿಮ್ಮ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ನಿಮ್ಮ ಮಗನ ನೋಡ್ಕೊಳ್ಳಿಕ್ಕೆ ನಾವಿದ್ದೀವಿ. ನೀವೆಲ್ಲರೂ ಇಲ್ಲಿದ್ದು ಮಾಡೋದಾದ್ರೂ ಏನು? ಪೇಷಂಟ್ ಅಟೆಂಡ್ ಮಾಡಲಿಕ್ಕೆ ಒಬ್ಬರಿದ್ರೆ ಸಾಕು. ನಿಮ್ಮಲ್ಲಿ ಯಾರಾದರೂ ಒಬ್ರು ಅಟೆಂಡ್ ಮಾಡ್ಲಿಕ್ಕಿದ್ದು ಇನ್ನುಳಿದವರೆಲ್ಲ ಮನೆಗೆ ಹೋಗ್ಬೋದು. ಪ್ಲೀಸ್ ನೋಡಿ ಮಾವ, ನಾನು ಆಸ್ಪತ್ರೆಯಲ್ಲಿ ಇದ್ಗಿರಿನ ನೋಡ್ಕೊಳ್ತೀನಿ, ನೀವೆಲ್ಲರೂ ಮನೆಗೆ ಹೊರಡಿ. ಏನು, ನೀನ್ ಇಲ್ಲೇ ಇರ್ತೀಯಾ? ನನ್ನ ಮಗ ಜ್ಞಾನ ಇಲ್ದಂಗೆ ಬಿದ್ದವನೆ. ನಾನು ಮನ್ಯಾಗ ಹೋಗಿ ಏನವ ಮಾಡ್ಲಿ? ಇಲ್ಲ, ನಾನು ನನ್ನ ಮಗನ್ ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ. ನೀವೆಲ್ಲರೂ ಮನೆಗೆ ಹೋಗ್ರಿ, ನಾನು ನನ್ನ ಮಗನ ಜೊತೆ ಇರ್ತೀನಿ. ಬೇಡ ಶಾರದತ್ತೆ, ನೀವಿಲ್ಲಿರೋದು ಬೇಡ. ತುಂಬ ಸ್ಟ್ರೈನ್ ಆಗಿದ್ದೀರಿ. ನೀವು ಚರ್ವ ಮಾವ ಮನೆಗೆ ಹೋಗಿ, ನಾನಿಲ್ಲಿದ್ದು ಗಿರಿನ ನೋಡ್ಕೊಳ್ತೀನಿ. ಹೌದು, ಕನಕ ಹೇಳ್ತಾ ಇರೋದೇ ಸರಿ. ಅವರೇ ಇಲ್ಲಿರಲಿ. ನೀವೆಲ್ಲ ಓವರ್ ಸೆಂಟಿಮೆಂಟಿಂದ ಪೇಷಂಟ್ಗೆ ಡಿಸ್ಟರ್ಬ್ ಆಗ್ತಾ ಇದೆ. ಈಗ ಮಾಡ್ತಾ ಇದ್ದೀರಲ್ಲ ಹಾಗೆ. ನಡೀರಿ, ನೀವೆಲ್ಲ ಹೊರಡಿ. ಶಾರದಾ, ಡಾಕ್ಟರ್ ಅವ್ರು ಹೇಳೋದೇ ಸರಿ. ಕನಕವನಲ್ಲಿ ಇರ್ತಾಳೆ ಬಿಡು, ಅವಳೇ ಅವನ್ನ ಉಳಿಸ್ಕೊಂಡಿದ್ದಾಳೆ. ಅವಳಕ್ಕಿಂತ ಹೆಚ್ಚಾಗಿ ನಾವು ಇನ್ನೇನ್ ಮಾಡಿ ಅವು ಇಲ್ಲಿ? ಹಂಗಂತೀರಾ? ಸರಿ ಕನಕವ, ನಮ್ ಗಿರಿನ ಜೋಪಾನವಾಗಿ ನೋಡ್ಕೊ. ನಾನು ಅಡುಗೆ ಮಾಡಿ ಕಳಿಸ್ತೀನಿ. ಬರ್ತೀನಿ ಲಕ್ಷ್ಮಿ. ಕನಕ, ನೀವೇ ಗಿರಿನ ಅಟೆಂಡ್ ಮಾಡೋದ್ರಿಂದ ನಂಗೆ ಯಾವ ಯೋಚನೆನೂ ಇಲ್ಲ. ನಾನು ಮತ್ತೆ ನಾಳೆ ಸಿಗ್ತೀನಿ. ಗುಡ್ ನೈಟ್. ಕನಕ, ನನಗೂ ಲೇಟ್ ಆಯಿತು, ನಾನು ಹೊರಡ್ತೀನಿ. ಅದಕ್ಕೆ ನನ್ನಿಂದನೇ ಗಿರಿಗೆ ಹೀಗಾಯ್ತಲ್ಲ ಅನ್ನೋ ಅನುಕಂಪದಿಂದ ಆಸ್ಪತ್ರೆಯಲ್ಲಿ ನಾನೇ ಇದು ನೋಡ್ಕೋತೀನಿ ಅಂದ್ಬಿಟ್ಟೆ. ಮನೇಲಮ್ಮ ಏನಂತಾರೋ ಏನೋ. ಕನಕ, ನೀನು ಒಳ್ಳೆ ಕೆಲಸನೇ ಮಾಡಿದ್ಯಾ. ಗಿರಿಗೆ ನಿನ್ನ ಅವಶ್ಯಕತೆ ತುಂಬ ಇದೆ. ಅವನಿಗೆ ಯಾವಾಗ ಬೇಕಾದರೂ ಪ್ರಜ್ಞೆ ಬರ್ಬೋದು. ಅಂಥ ಸಮಯದಲ್ಲಿ ನೀನಿದ್ರೆ ಒಳ್ಳೇದಲ್ವಾ? ಮನೆಗೆ ಹೇಗೋ ನಾನು ಮ್ಯಾನೇಜ್ ಮಾಡ್ಕೋತೀನಿ ಬಿಡು. ನೀನಿಲ್ಲಿ ಹುಷಾರಾಗಿರೋ. ಬರ್ಲಾ? ಅಮ್ಮ, ಅವನು ಯಾರು ಆಸ್ಪತ್ರೆಗೆ ಹೋಗಿ ಸೇರ್ಕೊಂಡ್ರೆ ಇವ್ರು ಯಾಕೆ ಅಲ್ಲೋಗಿ ಬಿದ್ದಿರ್ಬೇಕು? ಹೇಳೋರು ಕೇಳೋರು ಯಾರಿಲ್ಲ. ಕತ್ಲಾಗಿದೆ, ಮನೆಗೆ ಬರ್ಬೇಕು ಅನ್ನೋ ಜವಾಬ್ದಾರಿ ಬೇಡವಾ ಅವ್ರಿಗೆ? ಮೊನ್ನೆ ಯಾವನೋ ಹಾಡ್ ಹಗ್ಲಲ್ಲೇ ಇಬ್ರು ಹೆಂಗಸರನ್ನ ಅಡ್ಡ ಹಾಕಿ ಚೈನ್ ಕಿತ್ಕೊಂಡೋದ್ನಂತೆ. ಇನ್ ಕತ್ಲಾದ್ಮೇಲೆ ಬಿಡ್ತಾರಾ? ಅದು ಅಲ್ದೆ ಲಕ್ಷ್ಮಿ ಮೈ ಮೇಲೆ ಮಾಂಗಲ್ಯದ ಸರ, ಚಿನ್ನದ ಬಳೆ ಎಲ್ಲ ಇದೆ. ಏನಿಲ್ಲ ಅಂದ್ರೂ 2 ಲಕ್ಷಕ್ಕೆ ಏನು ಮೋಸ ಇಲ್ಲ. ಏಯ್ ಸಾಕ್ ಸುಮ್ಕಿರ್ಲ. ಬಚ್ಚಲಲ್ಲಿ ಬೀನಿ ಹಿಡಿಯೋ ಬುದ್ಧಿ ಎಲ್ಲಿ ಬಿಟ್ಟಿಯಾ? ಹೆಣ್ಮಕ್ಳು ಕೂದ್ಲು ಕೊಂಕದೆ ಮನೆಗೆ ಬಂದ್ರೆ ಸಾಕಾಗೈತೆ. ಇವನು ಒಡವೆ ಯೋಚನೆ ಮಾಡ್ತಾನೆ, ಒಡವೆ ಯೋಚನೆ. ಅಜ್ಜಿ, ಕಾಲ ದೇಶ ಎರಡು ಕೆಟ್ಟೋಗದೆ. ಮುದ್ಕಿರ್ನು ಬಿಡಕ್ಕಿಲ್ಲ. ಕಿವಿ ಮೂಗಲ್ಲಿರೋದು ಹರ್ಕೊಂಡು ಕುತ್ಕೆ ಕುಯ್ದು ಎಲ್ಲ ದೋಚ್ಕೊಂಡು ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅಯ್ಯ ಅಲ್ಲಮ್ಮ,
ನೀನ್ ಯಾಕೆ ಅವ್ರಿಬ್ಬರನ್ನೇ ಕಳ್ಸಕ್ ಹೋದೆ? ನನ್ ಮಾತ್ ಯಾರೋ ಕೇಳ್ತಾರೆ. ನಿಂತ್ಕೋ ಅಂತ ಹೇಳ್ತಾ ಇದ್ರು. ಈಗ ಮಾತಾಡಕ್ ಪುರ್ಸತ್ತಿಲ್ಲ ಅಂತ ಇಬ್ರು ಹೊರಟೇ ಬಿಟ್ರು. ಅಮ್ಮ ಬಂದ್ಲೋ ನೋಡು ನಿನ್ನ ಮುದ್ದಿನ ಸೊಸೆ. ಏ ಲಕ್ಷ್ಮಿ, ಯಾಕೆ ಇಷ್ಟೊತ್ತು ಮನೇಲೆಲ್ಲ ಕಾಯ್ತಾ ಇರ್ತೀವಿ, ನಾವು ಜ್ಞಾನ ಬೇಡ ನಿಂಗೆ? ಅತ್ತೆ, ಆಸ್ಪತ್ರೆಯಿಂದ ಹೊರಡೋದು ಸ್ವಲ್ಪ ಲೇಟ್ ಆಯ್ತು. ಲಕ್ಷ್ಮಿ, ಗಿರಿ ಹೆಂಗವನವ್ವ? ಹುಷಾರಾಗವನ? ಈಗಲೇ ಏನೂ ಹೇಳಕ್ಕಾಗಲ್ವಂತೆ. ಗಿರಿಗಿನ್ನೂ ಪ್ರಜ್ಞೆ ಬಂದಿಲ್ಲ ಅಜ್ಜಿ. ಅಯ್ಯ, ಎಲ್ಲ ಸರಿ ಇರೋ ನಿನಗೆ ಮನೆಗೆ ಇಷ್ಟೊತ್ತಿಗೆ ಹೋಗ್ಬೇಕು ಅಂತ ಪ್ರಜ್ಞೆ ಬಂದಿದೆ. ಇನ್ನು ಅವನು ಬಂದ್ರೆಷ್ಟು ಬಿಟ್ರೆಷ್ಟು? ಅದಿರ್ಲಿ, ಏನು ಒಬ್ಳೆ ಬಂದಿದ್ಯಾ? ಅವಳೆಲ್ಲಿ? ಆಸ್ಪತ್ರೆಯಲ್ಲೇ ಉಳ್ಕೊಂಡಿದ್ದಾಳೆ. ಏನು ಆಸ್ಪತ್ರೆಯಲ್ಲಿ ಇದ್ದಾಳ? ಅಲ್ಲ ಕಣೆ, ಈಗ್ಲೇ ಗಂಟೆ 10 ಆಯ್ತು, ಅಲ್ಲೇನೆ ಮಾಡ್ತಾ ಇದ್ದಾಳೆ. ಮತ್ ಅವಳು ಯಾರು ಕರ್ಕೊಂಡ್ ಬರೋರು? ಅವಳು ಈಗ ಬರಲ್ಲ, ಬೆಳಿಗ್ಗೆ ಬರ್ತಾಳೆ. ಏನ್ ಹೇಳ್ತಾ ಇದೀಯ ಲಕ್ಷ್ಮಿ? ಕನಕ ರಾತ್ರಿ ಎಲ್ಲ ಆಸ್ಪತ್ರೆಯಲ್ಲಿ ಇರ್ತಾಳ? ಹೌದು ಅತ್ತೆ, ಗಿರಿ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ, ನಾನೇ ಇರ್ತೀನಿ ಅಂತ ಹೇಳಿದ್ಲು. ಲೇ, ಏನೇ ಹೇಳ್ತಾ ಇದ್ಯಾ? ಅವಳೇನ್ ಫ್ಲಾರೆನ್ಸ್ ನೈಟಿಂಗೇಲ ರಾತ್ರಿ ಎಲ್ಲ ಬುಟ್ಟಿ ದೀಪ ಹಾಕೊಂಡು ಆ ಗಿರಿನ್ ಕಾಯೋದಕ್ಕೆ? ಅವ್ರ ಅಪ್ಪ ಅಮ್ಮ ಏನ್ ನೆಗದ್ ಬಿದ್ದೋಗಿದಾರಂತ? ರೀ, ಎಂತ ಮಾತು ಅಂತ ಆಡ್ತಾ ಇದ್ದೀರಾ? ಮುಚ್ಚೆ ಬಾಯಿ. ಅವನ್ ಕೇಳ್ತಿರೋದ್ರಲ್ಲಿ ಏನೇ ತಪ್ಪಿದೆ? ಅವನನ್ನ ನೋಡ್ಕೊಳ್ಳೋ ಕರ್ಮ ಇವಳಿಗೆ ಏನ್ ಬಂದಿದೆ ಅಂತೀನಿ. ನೀನ್ ಅವಳಿಗೆ ಅದಕ್ಕೆ ತಾನೆ ಅವಳಿಗೆ ಬುದ್ಧಿ ಹೇಳಿ ನಿನ್ ಜೊತೆ ಕರ್ಕೊಂಬರೋದ್ ಬಿಟ್ಟು ಅಲ್ಲೇ ಯಾಕೆ ಬಿಟ್ಟು ಬಂದೆ? ನಿನಗ್ ಬುದ್ಧಿ ಇಲ್ಲ? ಅತ್ತೆ, ನೀವು ಹಾಗೆ ಮಾತಾಡ್ತಾ ಇದ್ದೀರಲ್ಲ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು, ಆದ್ರೆ ನೀವು ಅವ್ರ ಬಗ್ಗೆ ಒಂದು ಚಿಕ್ಕ ಅನುಕಂಪನ ತೋರಿಸ್ತಿಲ್ವಲ್ಲ. ಯಾಕೆ ಅನುಕಂಪ ತೋರಿಸ್ಬೇಕು? ಅವನೇನ್ ಬಂಧುನ, ಬಳಗನ, ರಕ್ತ ಸಂಬಂಧಿಕನ? ಅಲ್ಲ ಕಣೆ, ಹೋಗಿದ್ರಿ ತಾನೆ, ನೋಡೋ ಶಾಸ್ತ್ರ ಮಾಡಿ ವಾಪಸ್ ಬರ್ಬೇಕಾಗಿತ್ತು. ಅದನ್ ಬಿಟ್ಟು ಅವಳ ಯಾಕೆ ಅಲ್ಲಿ ಬಿಟ್ಟು ಬಂದೆ? ಆ ಕೇಳಮ್ಮ, ರಾತ್ರಿ ಎಲ್ಲ ಇವಳು ಅವನ ಜೊತೆನೆ ಇದ್ರೆ ನೋಡ್ದವ್ರು ಏನ್ ಅನ್ಕೊಳಲ್ಲ. ಇವಳು ಅವನ್ ಸೇವೆ ಮಾಡೋದಕ್ಕೆ ಇವಳೇನು ಅವನು ಕಟ್ಕೊಂಡವಳ ಇಲ್ಲ ಇಟ್ಕೊಂಡವಳ? ಏ ಬಿಕ್ನಾಸಿ, ನಿಂಗೇನ್ಲ ಬಂತು ಒತ್ತು? ಕನಕನ ಬೆಲೆ ಹಿಂಗೆಲ್ಲ ನಾಲ್ಗೆ ಹರಿಬಿಡಕ್ಕೆ ನಾಚಿಕೆ ಆಗಕ್ಕಿಲ್ವೇನ್ಲ? ಅಲ್ಲ ಕಣ್ಲ, ಏ ಮೂದವಿ, ರಕ್ತ ಸಂಬಂಧ ಇಲ್ದೇ ಇದ್ರಿ ಏನ್ಲ ಆಯ್ತು? ಆ ಚೆಲುವ, ಅವನೇನ್ರು, ಆ ಹುಡುಗ ನಮ್ ಕನಕನ ಮೇಲೆ ಜೀವನೇ ಮಡಗವ್ರೆ ಕಣ್ಲ. ಆ ಚೆಲುವನೂ ಅಷ್ಟೇಯ, ನಮ್ ರಾಜಣ್ಣ ಅಂದ್ರೆ ಪ್ರಾಣನೇ ಬಿಡ್ತಿದ್ದ. ಕನಕ ಆಸ್ಪತ್ರೆಯಲ್ಲಿದ್ರಿ ಏನ್ಲ ಆಯ್ತು? ಪ್ರಪಂಚ ಏನು ಮುಳುಗೋಗಕ್ಕಿಲ್ಲ ಕಣ್ಲ. ನಾನ್ ಮನೇಲಿ ಇದ್ದಿದ್ರೆ ನಾನು ಅವಳ ಕುಟ್ಟೆ ಆಸ್ಪತ್ರೆಗೆ ಹೋಗ್ತಿದ್ದವಳೆ. ಸುಮ್ಕೆ ಹೋಗಿ ನಿಮ್ ಕೆಲಸ ನೋಡ್ಕೊಳ್ರಿ. ಮತ್ತೇನಾರ ಕಮ್ಮಕ್ ಗಿಮ್ಮಕ್ ಅಂದ್ರೆ ನಾ ಸುಮ್ಕೆ ಇರಕ್ಕಿಲ್ಲ. ನೋಡವ ಲಕ್ಷ್ಮಿ, ನೀ ಬಸ್ರಿ ಹುಡುಗಿ, ಇವ್ರ ತಾವು ಏನವ ಪಂಚಾಯ್ತಿ, ನೀವು ಹೋಗಿ ಉಣ್ಣು ಮಲಗೋದನ್ನ ನೋಡು. ಹೋಗವ.